ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮ್ಗೆಲ್ಲರಿಗೂ ಆಧಾರದ ಸ್ವಾಗತ. ಹೇಗಿದ್ದೀರಿ ಫ್ರೆಂಡ್ಸ್? ನೀವೆಲ್ಲ ಆರಾಮವಾಗಿದ್ದೀರಿ ಅಂತ ತಿಳ್ಕೊತೀನಿ. ಇವತ್ತು ನೋಡಿ, ನಾನು ಒಂದು ಸೂಪರ್ ರೆಸಿಪಿ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್. ಗ್ರೀನ್ ಪೀಸು ಅಂದರೆ ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿಬಿಟ್ಟು ಕೇರಳ ಸ್ಟೈಲ್ನಲ್ಲಿ ಒಂದು ಗ್ರೇವಿ ಅಥವಾ ಕರಿ ರೆಸಿಪಿ ಅಂತ ಹೇಳ್ಬೋದು. ಇದಕ್ಕೆ ನೋಡಿ, ಗರಂ ಮಸಾಲ ಪೌಡರ್ ಇಲ್ಲ, ಮತ್ತು ನಿಮ್ಮದು ಕಸೂರಿ ಮೇಥಿ ಇಲ್ಲ, ಅಚ್ಚ ಖಾರದ ಪುಡಿ ಇಲ್ಲ, ಯಾವುದೂ ಇಲ್ಲ, ಕೊತ್ತಂಬರಿ ಸೊಪ್ಪು ಇಲ್ಲ. ಬಟ್ ರೆಸಿಪಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಾನು ತುಂಬ ವರ್ಷದಿಂದ ಕೇರಳದಲ್ಲಿ 2 ವರ್ಷ ಇದ್ವಿ ನಾವು. ಆವಾಗ ನಂದೇ ಪ್ಯಾಷನ್ ಏನಂದರೆ, ಅವರು ಒಂದು ದಿವಸ ತಂದುಕೊಟ್ಟಾಗ, ನಮ್ಮ ಫ್ರೆಂಡ್ಸ್ ಒಬ್ಬರು ತಂದುಕೊಟ್ಟಾಗ ಹೇಗೆ ಮಾಡೋದು ಅಂತ ಕೇಳ್ಬಿಟ್ಟು ಅದನ್ನು ಬರೆದಿಟ್ಕೊಂಡಿದ್ದೆ. ಅದೇ ಥರ ನಾನು ಇವತ್ತು ಇದು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಗ್ರೀನ್ ಪೀಸ್ ಅಂದರೆ ಬಟಾಣಿ ಮತ್ತು ಆಲೂ ಹಾಕ್ಬಿಟ್ಟು ಒಂದು ಗ್ರೇವಿನ ನೋಡಿ ನೀವು ಮಾಡಿ ಅದ್ರ ನಂತರ ಹೆಂಗಾಗಿದೆ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರಿ, ಆಯಿತಾ? ಇವಾಗ ನಾನು ಅದರದ್ದು ಹೆಲ್ತ್ ಬೆನಿಫಿಟ್ಸ್ನ ಹೇಳ್ತೀನಿ. ಗ್ರೀನ್ ಪೀಸ್ನಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ತುಂಬ ಫೈಬರ್ ಕೂಡ ಇದೆ, ಅದರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಲೋ. ಹಾಗಾಗಿ ಇದು ನಮಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ ಮತ್ತು ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ಮಾಡುತ್ತೆ. ಗ್ರೀನ್ ಪೀಸು ಪ್ರೆಗ್ನೆಂಟ್ ಲೇಡೀಸ್ಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಇದರಲ್ಲಿರುವ ನ್ಯೂಟ್ರಿಯೆಂಟ್ಸ್ ಎಲ್ಲ ಅವರಿಗೆ ಪ್ರೆಗ್ನೆನ್ಸಿಯಲ್ಲಿ ತಗೊಳ್ಳೋದ್ರಿಂದ, ಇದರಿಂದ ಗ್ರೀನ್ ಪೀಸ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಇದರಲ್ಲಿ ಇರುವ ಫೋಲಿಕ್ ಆ್ಯಸಿಡ್ ಇದೆಯಲ್ಲ, ಗ್ರೀನ್ ಪೀಸಲ್ಲಿ ಇರುವಂತಹ ಫೋಲಿಕ್ ಆ್ಯಸಿಡು ಬಸರಿ ಹೆಂಗಸರಿಗೆ ಯಾಕೆ ಒಳ್ಳೆಯದು ಅಂತಂದರೆ, ಇದು ಮುಂದೆ ಆಗುವ ಮಗುವಿನ ಬ್ರೈನು ಮತ್ತು ಸ್ಪೈನಲ್ ಕಾರ್ಡ್ದು ಡಿಫೆಕ್ಟು ಬರದೇ ಇರೋ ಹಾಗೆ ಮಾಡ್ತದೆ. ಬರ್ತ್ ಡಿಫೆಕ್ಟ್ ಬರದೇ ಇರೋ ಹಾಗೆ ಮಾಡ್ತದೆ ಫ್ರೆಂಡ್ಸ್. ಅಷ್ಟು ಒಳ್ಳೆಯದು ಗ್ರೀನ್ ಪೀಸು ಪ್ರೆಗ್ನೆಂಟ್ ಲೇಡೀಸು ತಿಂದರೆ. ಇದು ಒಂದು ಪ್ಲಾಂಟ್ ಬೇಸ್ಡ್ ಪ್ರೋಟೀನ್, ಆದ್ರಿಂದ ಇದು ನಮ್ಮ ದೇಹದಲ್ಲಿ ಸುಲಭವಾಗಿ ಡೈಜೆಸ್ಟ್ ಆಗುತ್ತೆ, ಸುಲಭವಾಗಿ ನಮ್ಮ ದೇಹ ಇದನ್ನು ಆಕ್ಸೆಪ್ಟ್ ಮಾಡುತ್ತೆ. ಗ್ರೀನ್ ಪೀಸು ಹಾರ್ಟ್ ಫ್ರೆಂಡ್ಲಿ, ಯಾಕೆಂದರೆ ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಪೊಟ್ಯಾಷಿಯಮು ಇದೆ. ಇನ್ನೊಂದೇನು ಅಂತಂದರೆ, ಇದು ಗ್ಲೈಸೆಮಿಕ್ ಇಂಡೆಕ್ಸು ಇದ್ರದ್ದು ಲೋ ಆಗಿದ್ರಿಂದ ಇದು ಬ್ಲಡ್ ಶುಗರ್ನ ಕೂಡ ಮ್ಯಾನೇಜ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ಸು ಮಿನರಲ್ಸು ಎಷ್ಟಿದೆ ಅಂತಂದರೆ, ನಮಗೆ ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ ಪರ್ಫೆಕ್ಟ್ ಆಗಿದೆ. ಇದರಲ್ಲಿ ಇರುವ ವಿಟಮಿನ್ ಎ ಇದೆಯಲ್ಲ, ನಾವು ಇದನ್ನು ಒಂದು ಅರ್ಧ ಕಪ್ಪು ಅಂದರೆ 100 ಗ್ರಾಮಷ್ಟು ಗ್ರೀನ್ ಪೀಸ್ನ ದಿವಸ, ಅಂದರೆ ಹೀಗೆ ನಮಗೆ ಬೇಕಾದಷ್ಟು ಒಂದು 2 ದಿವಸಕ್ಕೊಂದ್ಸತಿ 3 ದಿವಸಕ್ಕೊಂದ್ಸತಿ ಹೀಗೆ ತಿಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ 47% ವಿಟಮಿನ್ ಎ ಅನ್ನು ಈ ಗ್ರೀನ್ ಪೀಸ್ ಕೊಡ್ತದೆ. ಅದರಿಂದ ಈ ಗ್ರೀನ್ ಪೀಸನ್ನು ನಾವು ಯಾವಾಗಲೂ ನಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳೋದು ಒಳ್ಳೆಯದು. ಇದು ವೆಯ್ಟ್ ಲಾಸ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ಪ್ರತಿಯೊಂದು ರೀತಿಯಲ್ಲಿ ಗ್ರೀನ್ ಪೀಸ್ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇಷ್ಟೆಲ್ಲ ಹೇಳಿಬಿಟ್ಟು ನಾನು ಇವತ್ತು ಗ್ರೀನ್ ಪೀಸು ಮತ್ತು ಆಲೂಗಡ್ಡೆ ಹಾಕಿಬಿಟ್ಟು ಒಂದು ಗ್ರೇವಿ ರೆಸಿಪಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ನಿಜವಾಗ್ಲೂ ಮಾಡಿಬಿಟ್ಟು ಖಂಡಿತ ನೀವು ಎಂಜಾಯ್ ಮಾಡ್ತೀರಿ. ಇದು ಒಂದು ಸೈಡ್ ಡಿಶ್ ಆಗಿ ಅನ್ನಕ್ಕೂ ಆಗುತ್ತೆ, ದೋಸೆಗೆ, ಚಪಾತಿಗೆ, ಇಡ್ಲಿಗೆ, ಪ್ರತಿಯೊಂದಕ್ಕೂ, ರೊಟ್ಟಿಗೆ, ಎಲ್ಲದಕ್ಕೂ ಆಗುತ್ತೆ. ಟ್ರೈ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಕೇರಳದಲ್ಲಿ ಮಾಡುವಂತಹ ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಹಾಕಿಬಿಟ್ಟು ಒಂದು ಗ್ರೇವಿ ರೆಸಿಪಿ ಅಂತ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ಏನೇನು ಬೇಕು ಅಂತ ನೋಡೋಣ. 1 ಆಲೂಗಡ್ಡೆ, 1 ಕಪ್ಪು ಅಂದರೆ 200 ಗ್ರಾಮು ಒಣ ಬಟಾಣಿ, 1 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ ತುಂಡು, 5ರಿಂದ 6 ಬೆಳ್ಳುಳ್ಳಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿರೋಂಥ ನೀರುಳ್ಳಿ, ಅಮೆಝಾನ್ ಕಪ್ಪಲ್ಲಿ ಅರ್ಧ ಕಪ್. ಈಗ ನೋಡಿ ಬೇರೆ ಏನೇನು ಬೇಕಂತ ನೋಡೋಣ. ಕಪ್ಪು ಪೆಪ್ಪರ್ 1 ಟೀ ಸ್ಪೂನು, ಹಾಗೆ 2 ಏಲಕ್ಕಿ, 1 ಇಂಚು ಚಕ್ಕೆ ಪೀಸು, 4 ಲವಂಗ, ಅರ್ಧ ಕಪ್ಪು ನೀರುಳ್ಳಿ ಕಟ್ ಮಾಡಿರೋದು ಸಣ್ಣಗೆ, 1 ಹಸಿಮೆಣಸಿನ್ಕಾಯಿ ಮತ್ತು 2 ಕರಿಬೇವಿಂದು ಇದ್ರದ್ದು ಸ್ಪಿಕ್ಸು. ಹಾಗೆ ನೋಡಿ ಹಸಿ ಬಟಾಣಿ, ಇದರಲ್ಲಿ ನೀರಲ್ಲಿ ಒಣ ಬಟಾಣಿ ನೆನೆಸಿರೋದು ತೋರಿಸ್ತಾ ಇದ್ದೀನಿ, ಓವರ್ನೈಟ್ ನೆನೆಸಿರೋದು. ಹಾಗೆ ಆಲೂಗಡ್ಡೆ 2 ಮೀಡಿಯಮ್ ಸೈಜ್ದು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ, ಇಲ್ದಿರ ಕಪ್ಪಾಗತ್ತಲ್ವಾ. ಹಾಗೆ 1 ಟೀ ಸ್ಪೂನು ನಾನದು ಮನೆಯದು ಕಪ್ಪು ಪೆಪ್ಪರ್ ಇದೆಯಲ್ಲ, ಕಪ್ಪು ಮೆಣಸು, ಅದನ್ನು ಅದಕ್ಕೆ ಮಾಟ್ರಿನ್ ಪೆಸರ್ ಅಂದರೆ ಅದಕ್ಕೆ ಹಾಕ್ಕೊಂಡು ಕುಟ್ಟಿ ಕೋರ್ಸಾಗಿ ಪೌಡ್ರ್ ಆಗಬೇಕದು ಚೆನ್ನಾಗಿ.
ತುಂಬ ನೈಸ್ ಅಲ್ಲ, ಕೋರ್ಸ್ ಹಾಕಿ ಪೌಡ್ರ್ ಆದರೆ ಸಾಕು. 1 ಟೀ ಸ್ಪೂನು, 1 ಕಪ್ಗೆ 1 ಟೀ ಸ್ಪೂನ್ ಲೆಕ್ಕ. ಈಗ ಪೌಡ್ರ್ ಆಗಿರೋದು ಕಪ್ಪು ಪೆಪ್ಪರ್ ತೋರಿಸ್ತಾ ಇದ್ದೀನಿ ನೋಡಿ, ಕಾಣ್ತಾ ಇದೆ ಅಲ್ವಾ. ಈಗ ನೆನೆಸಿರುವಂತಹ ಒಣ ಗ್ರೀನ್ ಪೀಸು ರಾತ್ರಿ ನೆನೆಸಿದ್ದನ್ನು 1 ಕಪ್ಪು ಕುಕ್ಕರ್ಗೆ ಹಾಕ್ಕೊಳ್ಳಿ, ನೀರೆಲ್ಲ ಬಸ್ದು. ಹಾಗೆ ಆಲೂಗಡ್ಡೆ 2 ಮೀಡಿಯಮ್ ಸೈಜ್ ಆಲೂಗಡ್ಡೆ, ಅದು 1 ಕಪ್ ಆಗುತ್ತೆ. 1 ಕಪ್ಪು ಆಲೂಗಡ್ಡೆ ಚಂಕ್ಸ್ ಆಗುತ್ತೆ ಅದು ಅಮೆಝಾನ್ ಕಪ್ಪಲ್ಲಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಇದು ಕುಕ್ಕರಲ್ಲೇ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಫಸ್ಟು, ಆಮೇಲಿಂದ ಅದರದ್ದು ಪ್ರೋಸೆಸ್ಸು. ಈಗ 1 ನೀರುಳ್ಳಿ ಕಟ್ ಮಾಡಿರೋದು ಅರ್ಧ ಕಪ್ ಆಗಿದೆ, ಅದು ಮೀಡಿಯಮ್ ಸೈಜ್ದು, ಅದನ್ನೂ ಹಾಕ್ಕೊಳ್ಳಿ ಅದರಲ್ಲೇ. ಮತ್ತು ಇದು ಒಂದು ಹೊಸ ಟೈಪ್ ಫ್ರೆಂಡ್ಸ್, ತುಂಬ ಚೆನ್ನಾಗಾಗತ್ತೆ. ಮತ್ತು ಗಾರ್ಲಿಕ್ ಪಾಟ್ಸ್ ಅಂದರೆ ಬೆಳ್ಳುಳ್ಳಿ ಒಂದು 4ರಿಂದ 5, ಹಾಗೆ 1 ಹಸಿಮೆಣಸಿನ್ಕಾಯಿ, 1 ಇಂಚು ಜಿಂಜರು ಸಣ್ಣಗೆ ಕಟ್ ಮಾಡಿರೋದು, ಎಲ್ಲ ಒಟ್ಟಿಗೆ ಕುಕ್ಕರ್ನಲ್ಲೇ ಹಾಕ್ಕೊಳ್ಳೋದು. ಹಾಗೆ ನೋಡಿ, ನೀರು ಸಾಧಾರಣ ಒಂದು 2 ಕಪ್ಪು ನೀರು ಹಾಕಿದ್ದೀನಿ. ಅದರ ಮೇಲೆ ಸ್ವಲ್ಪ ಬಂದರೆ ಸಾಕು, ತುಂಬ ನೀರು ಹಾಕ್ಕೊಳ್ಳೋದು ಬೇಕಂತಿಲ್ಲ. ಮತ್ತು 1 ಟೀ ಸ್ಪೂನು ನೀವು ಯಾವ ಎಣ್ಣೆ ಅಡುಗೆಗೆ ಬಳಸ್ತೀರೋ ಆ ಎಣ್ಣೆನ ಹಾಕ್ಕೊಳ್ಳಿ. ಈಗ ಒಂದು ಒಳ್ಳೆ ಮಿಕ್ಸ್ ಕೊಡಿ ಅದಕ್ಕೆ ಸ್ಪೂನಿಂದ, ಸೊ ದಟ್ ಎಣ್ಣೆ ಉಪ್ಪು ಎಲ್ಲ ಕಡೆ ತಾಗಿ ಬರಬೇಕಲ್ಲ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಮೆತ್ತಗಾಗಬೇಕು ಅಷ್ಟೊತ್ತು ತನಕ ಕುಕ್ ಮಾಡಿ. ನಾನು ಕರೆಕ್ಟಾಗಿ 20 ನಿಮಿಷ ಕುಕ್ ಮಾಡಿದ್ದೀನಿ ಫ್ರೆಂಡ್ಸ್, 1 ವಿಸಿಲ್ ತೆಗಿಲಿಲ್ಲ. ಈಗ ಇನ್ನೊಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ, ಅವ್ರು ಮಾಡೋದೇ ಕೊಬ್ಬರಿ ಎಣ್ಣೆಯಿಂದ, ಆದರೆ ಸೂಪರ್ ರೆಸಿಪಿ ಫ್ರೆಂಡ್ಸ್, ನೀವು ಒಂದು ಸತಿ ಟ್ರೈ ಮಾಡಬೇಕು, ತುಂಬಾ ಚೆನ್ನಾಗಾಗತ್ತೆ. ಬಿಸಿ ಆದ ತಕ್ಷಣ ಅದಕ್ಕೆ 4 ಲವಂಗ ಹಾಕಿ, ಹಾಗೆ ನಾನು 1 ಇಂಚಿದು ಪೀಸು 4 ಪೀಸ್ ಮಾಡಿ ಕಟ್ ಮಾಡಿಟ್ಟಿದ್ದೀನಿ ಚಕ್ಕೆ, ಅದನ್ನು ಹಾಕ್ಕೊಳ್ಳಿ. ಹಾಗೆ 2 ಏಲಕ್ಕಿ ಇದೆಯಲ್ಲ ಅದನ್ನು ಬೀಜ ತೆಗೆದಿಟ್ಟಿದ್ದೀನಿ, ಸಿಪ್ಪೆ ಬಿಸಾಡಿದ್ದೀನಿ. ಹಾಗೆ ಇಷ್ಟನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಆ ಎಣ್ಣೆಯಲ್ಲಿ, ಯಾಕಂದರೆ ಅದೆಲ್ಲ ಚೆನ್ನಾಗಿ ಹುರಿದು ಬರಲಿ, ಅದರ ಪರಿಮಳ ಬಿಡಲಿ. ಯಾಕಂದರೆ ಇದಕ್ಕೆ ಬೇರೆ ಮಸಾಲೆ ಗಿಸಾಲೆ ಏನೂ ಇಲ್ಲ. ಇನ್ನೊಂದು 1 ನೀರುಳ್ಳಿ ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ ಎಣ್ಣೆಯಲ್ಲಿ, ಅರ್ಧ ಕಪ್ ಆಗುತ್ತೆ ಅದು ಅಮೆಝಾನ್ ಕಪ್ಪಲ್ಲಿ. ಹಾಗೆ ಅದನ್ನು ಕೈ ಆಡಿಸ್ಕೊಳ್ಳಿ, ಅದು ಟ್ರಾನ್ಸ್ಲೂಸೆಂಟ್ ಆಗಬೇಕು. ಒಂದು 30 ಸೆಕೆಂಡ್ಸ್ ಕೈ ಆಡಿಸ್ಕೊಳ್ಳಿ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ, ಒಂದು 1/3 ಟೀ ಸ್ಪೂನು ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷ ಮಾಡಿದ್ರೆ ಸಾಕು ಲೋ ಫ್ಲೇಮ್ನಲ್ಲಿ, ಯಾಕಂದರೆ ಉಪ್ಪು ಹಾಕಿದ್ರಿಂದ ಅದು ಚೆನ್ನಾಗಿ ಅದರಲ್ಲಿ ಹುರಿದು ಬರುತ್ತೆ ಮತ್ತು ಟ್ರಾನ್ಸ್ಪರೆಂಟ್ ಆಗುತ್ತೆ. ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ ಅಲ್ವಾ, ನೀರುಳ್ಳಿ ಕಲರ್ ಚೇಂಜ್ ಆಗಿದೆ, ನೀರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಒಂದು ಸತಿ ಮಿಕ್ಸ್ ಕೊಡಿ, ಕೈ ಆಡಿಸ್ಕೊಳ್ಳಿ. ಈಗ ಅದಕ್ಕೆ ನಾನು ಭಾಗ ಮಾಡಿ ಇಟ್ಟಿದ್ದೀನಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಯಾಕಂದರೆ ಒಂದೇ ಒಂದು ಅಲ್ಲಿ ಹಾಕಿರೋದಲ್ವಾ, ಇಲ್ಲೊಂದು ಹಾಕಿದ್ದೀನಿ. ಹಾಗೆ 1/5 ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ. ಫ್ರೆಶ್ ಕರ್ಬೇವಿನ ಸೊಪ್ಪು 2 ಹಾಕಿದ್ದೀನಿ ನಾನು, 2 ಇದ್ದದ್ದು ಸ್ಪ್ರಿಗ್ಸ್, 2 ಸ್ಪ್ರಿಗ್ ಹಾಕಿದ್ದೀನಿ. ಮತ್ತು ನಾವು ಮಾಡಿ ಇಟ್ಟಿದ್ವಲ್ಲ ಕರಿಮೆಣಸಿನ ಪುಡಿ, ಅದು ಹಾಕ್ಕೊಳ್ಳಿ 1 ಟೀ ಸ್ಪೂನು. ಮತ್ತು ಒಂದು ಸತಿ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಮಾಡಿ, ಫ್ಲೇಮ್ ಹೈ ಮಾಡಲೇಬೇಡಿ. ಲೋ ಫ್ಲೇಮಲ್ಲಿ ಚೆನ್ನಾಗಿ ಕೆಲಸ ಆಗುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು ಮತ್ತು ಪರಿಮಳಯುಕ್ತ ಆಯಿತು. ಈಗ ಅದಕ್ಕೆ ನೋಡೋಣ, ನಾವು ಬೇಯಿಸಿರೋದು ಬಟಾಣಿ ಮತ್ತು ಆಲೂಗಡ್ಡೆ ಹೇಗೆ ಬೆಂದಿದೆ ಅಂತಂದ್ಬಿಟ್ಟು ನೋಡೋಣ. ಫಸ್ಟ್ ಕ್ಲಾಸಾಗಿ ಬೆಂದಿದೆ. ಅದನ್ನು ಜಸ್ಟ್ ಅದೇ ಸ್ಪೂನಿಂದ ಒಂಚೂರು ಮ್ಯಾಶ್ ಮಾಡ್ಕೊಳ್ಳಿ, ಯಾಕಂತಂದರೆ ನಾವು ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಲ್ಲ ಅದು ಅದ್ರ ಜೊತೆ ಮ್ಯಾಶ್ ಆಗಿ ಬರಬೇಕು. ಈಗ ಅದನ್ನು ಈ ಪ್ಯಾನ್ಗೆ ಹಾಕಿ ಒಗ್ಗರಣೆಗೆ ಒಂದು ಸತಿ ಮಿಕ್ಸ್ ಕೊಡಿ, ಅದಕ್ಕೆ ಚೆನ್ನಾಗಿ ಕಂಬೈನ್ ಆಗಿ ಬರಲಿ. ನಾವಿವಾಗ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು ಅಲ್ವಾ. ಒಂದು ಸತಿ ಮಿಕ್ಸ್ ಕೊಟ್ಟ ಮೇಲೆ ಕಲರ್ ಚೇಂಜ್ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಅರಶಿನ ಹಾಕಿದ್ವಲ್ಲ ನಾವು, ಸೊ ಕಲರ್ ಒಂಚೂರು ಚೇಂಜ್ ಆಯಿತು. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಅರ್ಧ ಕಪ್ ನೀರು ಹಾಕಿದ್ದೀನಿ, ನೀವು ಬೇಕಾದರೆ ಇನ್ನೂ ಒಂದು ಅರ್ಧ ಕಪ್ ಹಾಕ್ಕೋಬೋದು. ಯಾಕಂತಂದರೆ ಆಲೂಗಡ್ಡೆ ಹಾಕಿದ್ದೀವಲ್ಲ, ಉಳಿದಿದ್ದು ಡಿಶ್ಶು ತುಂಬ ಗಟ್ಟಿ ಆಗಿಬಿಡುತ್ತೆ. ಈಗ ಅದಕ್ಕೆ ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ, ಯಾಕಂದರೆ ಆವಾಗಲೇ ಒಂಚೂರು ಉಪ್ಪು ಹಾಕಿದ್ದರಿಂದ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಚೆಕ್ ಮಾಡಿ ಉಪ್ಪು ಹಾಕ್ಕೊಳ್ಳಿ. ಈಗ ಒಂದು ಮಿಕ್ಸ್ ಕೊಡಿ. ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ಕೊಳ್ಳಿ, ಬೇಕಾದರೆ ಹಾಕ್ಕೋಬೋದು. ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 3 to 4 ಮಿನಿಟ್ಸ್ ತನಕ. ಈಗ ಚೆಕ್ ಮಾಡಿ, ಡಿಶ್ಶು ಕುದೀತಾ ಇದೆ,
ಫ್ಲೇವರ್ಸ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಆ ಗರಂ ಮಸಾಲ, ಹೋಲ್ ಮಸಾಲ ಎಲ್ಲ ಹಾಕಿದ್ದೀವಲ್ಲ, ಒಂಥರ ಬೇರೆ ಫ್ಲೇವರು. ಈ ಡಿಶ್ನ ನೀವು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಪೂರಿ ಜೊತೆ ಎಲ್ಲ ಎಂಜಾಯ್ ಮಾಡ್ಬೋದು. ರೆಡಿ ಆಯಿತು. ಈಗ ಇದಕ್ಕೆ ನೋಡಿ, ಕೊತ್ತಂಬರಿ ಸೊಪ್ಪಿಲ್ಲ, ಧನಿಯಾ ಪೌಡ್ರ್ ಇಲ್ಲ, ರೆಡ್ ಚಿಲ್ಲಿ ಪೌಡರ್ ಇಲ್ಲ, ಅಂದರೆ ಖಾರದ ಪುಡಿ ಇಲ್ಲ, ಯಾವುದೂ ಇಲ್ದಲೆ ಈ ಡಿಶ್ ಅಂತೂ ಸೂಪರ್ ಆಗುತ್ತೆ ಫ್ರೆಂಡ್ಸ್. ಇದು ಕೇರಳದಲ್ಲಿ ನಾನು ಎಂಜಾಯ್ ಮಾಡಿದ್ದು, ಚೆನ್ನಾಗಾಗುತ್ತೆ. ಒಂದು ಚಮಚ ತುಪ್ಪ ಹಾಕಿ ಟಾಪ್ ಮಾಡಿ, ಮತ್ತು ನೋಡಿ ಇದು ಸರ್ವಿಂಗ್ ಬೌಲಿಗೆ ತೋರಿಸಿದ್ದೀನಿ. ಸರ್ವ್ ಮಾಡಿಬಿಟ್ಟು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ಎಲ್ಲರಿಗೆ ನಮಸ್ಕಾರ.